ಹಲೋ ಎವ್ರಿವಾನ್, ವೆಲ್ಕಮ್ ಟು ಗೃಹಪಾಕ ಕ್ರಿಯೇಟಿವಿಟಿ. ಇವತ್ತು ಮನೆಯಲ್ಲೇ ಸುಲಭವಾಗಿ ಎಳ್ಳು ಬತ್ತಿನ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ. ಇದನ್ನು ನಾವು ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಹಾಗೆ ಶನಿ ಮಹಾತ್ಮ ಸ್ವಾಮಿ ದೇವಸ್ಥಾನದಲ್ಲಿ ನಾವು ಇದನ್ನು ಹಚ್ಚೋದನ್ನು ನೋಡಿರ್ತೀವಿ. ಅದರಲ್ಲೂ ಮನೆಯಲ್ಲೇ ಕ್ಲೀನಾಗಿ ಶುದ್ಧವಾಗಿ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ. ನಾನಿಲ್ಲಿ ಒಂದು 50 ಗ್ರಾಮ್ನಷ್ಟು ಕಪ್ಪು ಎಳ್ಳನ್ನು ತೊಗೊಂಡಿದ್ದೀನಿ. ಯಾವುದೇ ಕಾರಣಕ್ಕೂ ಇದರಲ್ಲಿ ಕಲ್ಲು ಅಥವಾ ಕಡ್ಡಿ ಅಂಶ ಏನಾದರೂ ಇದ್ದರೆ ಅದನ್ನು ನೀಟಾಗಿ ಕ್ಲೀನ್ ಮಾಡ್ಕೊಂಡ್ಬಿಡಿ. ಒಂದು ಕಲ್ಲು ಕೂಡ ಇರಬಾರ್ದು. ಒಂದು ಕಲ್ಲಿದ್ರೂ ಕೂಡ ಅದು ದೋಷ ಬರುತ್ತೆ ಅಂತ ಹೇಳ್ತಾರೆ ದೊಡ್ಡವರು. ಆದ್ದರಿಂದ ನಾನೀಗ ನೀಟಾಗೆಲ್ಲ ಕ್ಲೀನ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ. ಈ ಎಳ್ಳು ಬತ್ತಿಗೆ ಕಪ್ಪು ಎಳ್ಳೇ ಶ್ರೇಷ್ಠವಾದದ್ದು. ಹಾಗೆ ನಾನಿಲ್ಲಿ ಎಳ್ಳು ಬತ್ತಿ ಮಾಡೋದಕ್ಕೆ ಬಟ್ಟೆ ಬೇಕಲ್ವಾ, ಇದನ್ನು ಎಳ್ಳು ಬತ್ತಿ ಬಟ್ಟೆ ಅಂತಲೇ ಕರೀತಾರೆ. ಸುಮಾರು ನನಗೆ ಒಂದು 80 ಸೆಂಟಿಮೀಟ್ರಿಗೆ ಕೇವಲ 20 ರೂಪಾಯಿ ಆಯಿತು ಅಷ್ಟೇ. ಇದು ನಿಮಗೆ ಗರ್ದಿಗೆ ಅಂಗಡಿಗಳಲ್ಲಿ ಸಿಗುತ್ತೆ. ಎಳ್ಳು ಬತ್ತಿ ಮಾಡುವಂಥ ಬಟ್ಟೆ ಕೊಡಿ ಅಂದರೆ ಕೊಡ್ತಾರೆ. ಅಥವಾ ನಿಮಗೆ ಕೆಲವೊಂದೊಂದು ಲೈನಿಂಗ್ ಶಾಪ್ಗಳಲ್ಲೂ ಕೂಡ ಈ ಎಳ್ಳು ಬತ್ತಿ ಬಟ್ಟೆ ಸುಲಭವಾಗಿ ಸಿಗುತ್ತೆ. ಹಾಗೆ ಆ ಎಳ್ಳು ಬತ್ತಿ ಮಾಡೋದಕ್ಕೆ ಜೊತೆಗೆ ಕಪ್ಪು ದಾರ ಕೂಡ ಬೇಕಾಗತ್ತೆ. ಎಲ್ಲ ಹೊಸದನ್ನೇ ತೊಗೋಬೇಕು, ಯೂಸ್ ಮಾಡಿರೋ ಅಂಥದ್ದನ್ನು ಯೂಸ್ ಮಾಡಬೇಡಿ. ಇವಾಗ ಇದನ್ನು ನಾವು ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡ್ಕೋಬೇಕು. ಮೀಡಿಯಮಾಗಿ ಕಟ್ ಮಾಡ್ಕೊಳ್ಳಿ, ತೀರಾ ಚಿಕ್ಕದಾದರೂ ಚೆನ್ನಾಗಿರೋದಿಲ್ಲ. ನೀವು ಇದನ್ನೆಲ್ಲ ಮಾಡಬೇಕಾದ್ರೆ ಸ್ನಾನ ಮಾಡಿ ಶುದ್ಧವಾಗಿ ಮಾಡಬೇಕಾಗತ್ತೆ. ಹಾಗೆ ಹೆಣ್ಮಕ್ಳದ್ದು ಸೂತ್ಕ ಎಲ್ಲ ಇದ್ದಾಗ ಈ ಎಳ್ಳು ಬತ್ತಿಗಳನ್ನೆಲ್ಲ ಮಾಡಬಾರ್ದು. ಇನ್ ಕೇಸ್ ಬಟ್ಟೆ ಏನಾದರೂ ಉಳಿದ್ರೆ ಅದನ್ನು ಒಂದು ಕವರ್ನಲ್ಲಿ ಹಾಕಿ ನೀವು ದೇವ್ರ ಮನೇಲಿ ಇಟ್ಕೊಳ್ಬೋದು. ನೀವು ಯಾವಾಗ ಎಳ್ಳು ಬತ್ತಿಗಳನ್ನ ಮತ್ತೆ ಮಾಡ್ಕೊಳ್ತೀರಲ್ಲ ಆವಾಗ ಅದನ್ನು ಯೂಸ್ ಮಾಡ್ಕೋಬೋದು. ಈ ಧನುರ್ಮಾಸದಲ್ಲಿ ಎಳ್ಳು ಬತ್ತಿನ 9 ದಿನಗಳ ಕಾಲ ಪ್ರತಿದಿನ 9 ಬತ್ತಿಯಂತೆ ಹಚ್ತಾ ಬರ್ತಾರೆ. ಅವರವರ ಪದ್ಧತಿ ಪ್ರಕಾರ ಹಚ್ತಾರೆ. ಆದರೆ ಶನಿವಾರದ ಹೊತ್ತು ಈ ರೀತಿ ಎಳ್ಳು ಬತ್ತಿಗಳನ್ನು ಶನ್ಮಾತ್ಮ ದೇವಸ್ಥಾನದಲ್ಲಿ ಹಾಗೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಹಚ್ಚೋದ್ರಿಂದ ತುಂಬಾ ಒಳ್ಳೆಯದು. ನೋಡಿ, ನಾನು ಯಾವ ರೀತಿ ಕಟ್ ಮಾಡ್ಕೊಂಡಲ್ಲ ಈ ರೀತಿ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡ್ಕೋಬೇಕು. ಅನಂತರ ಇದಕ್ಕೆ 1 ಟೀ ಸ್ಪೂನು ಅಥವಾ 1.5 ಟೀ ಸ್ಪೂನು ನಿಮ್ಮ ಶಕ್ತಿ ಅನುಸಾರ ನೀವು ಹಾಕಿ ನೀವು ಬತ್ತಿಗಳನ್ನ ಮಾಡ್ಕೊಳ್ಬೋದು. ಇಷ್ಟೇ ಹಾಕಬೇಕು ಅಂತೇನೂ ಇಲ್ಲ. ನಾನು ಯಾವ ರೀತಿ ಈ ರೀತಿ ಫೋಲ್ಡ್ ಮಾಡ್ಕೊಳ್ತಿದ್ದೀನಲ್ಲ ಆ ರೀತಿ ಫೋಲ್ಡ್ ಮಾಡಿಕೊಂಡು ಜಸ್ಟ್ ಈ ರೀತಿ ಟ್ವಿಸ್ಟ್ ಮಾಡಿಕೊಂಡು ಈ ರೀತಿ ದಾರನ ನಾವು ಹೇಗೆ ಹೂವು ಕಟ್ತೀವಲ್ಲ ಆ ರೀತಿ ಕಟ್ಕೊಳ್ತಾ ಬರಬೇಕು. ನೋಡಿ, ಈ ರೀತಿ ಗಂಟು ಮಾಡ್ಕೊಳ್ಳಿ. ಒಂದು 3 ಗಂಟು ಹಾಕ್ಕೊಂಡ್ರೆ ಟೈಟಾಗಿರುತ್ತೆ. ನೋಡಿ, ಇಷ್ಟೇ ಸುಲಭವಾಗಿ ಮಾಡ್ಕೊಳ್ಳೋ ಅಂಥದ್ದು. ಈ ಎಳ್ಳು ಬತ್ತಿಗಳನ್ನ ಯಾವುದೇ ಕಾರಣಕ್ಕೂ ಮನೆಯಲ್ಲಿ ಹಚ್ಚಬಾರ್ದು, ದೇವಸ್ಥಾನಗಳಲ್ಲಿ ಮಾತ್ರ ಹಚ್ಚಬೇಕಾಗತ್ತೆ. ಈ ದೇವಸ್ಥಾನಗಳ ಹತ್ರ ಕೂಡ ನಮಗೆ ಎಳ್ಳುಬತ್ತಿಗಳು ಸಿಗ್ತವೆ. ಅವರು ಅಷ್ಟೇ ಮೈಲಿಗೆಯಿಂದ ಮಾಡಿರ್ತಾರ ಅನ್ನೋದು ನಮ್ಗೆ ಗೊತ್ತಿರೋದಿಲ್ಲ, ತೊಗೊಂಡು ಹಚ್ಬಿಡ್ತೀವಿ. ಜೊತೆಗೆ ಅವರು ಎಳ್ಳುಬತ್ತಿಗೆ ಯೂಸ್ ಮಾಡಿದಂತಹ ಕಪ್ಪು ಎಳ್ಳನ್ನು ಕೂಡ ನೀಟಾಗಿ ಕ್ಲೀನ್ ಮಾಡಿರ್ತಾರಾ ಇಲ್ವಾ ಅನ್ನೋದು ನಮಗೆ ಗೊತ್ತಿರೋದಿಲ್ಲ. ಅದಕ್ಕೋಸ್ಕರ ನಾವು ಶುದ್ಧವಾಗಿ ಮಡಿಯಿಂದ ಈ ರೀತಿ ಮನೆಯಲ್ಲೇ ಮಾಡ್ಕೊಂಡು ಹೋಗೋದ್ರಿಂದ ನಮಗೆ ಆ ಹಚ್ಚಿದ ಫಲ ಕೂಡ ಸಿಗುತ್ತೆ. ನಾನು ಅದೇ ರೀತಿ ನೋಡಿ 9 ಬತ್ತಿಗಳನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ಒಂದು ಕಪ್ಗೆ ರೀತಿ ಜೋಡಿಸ್ಕೊಳ್ತಿದ್ದೀನಿ. ಇದಕ್ಕೆ ನಾವು ಎಳ್ಳೆಣ್ಣೆ ಅಂದರೆ ಎಳ್ಳಿನಿಂದ ಮಾಡಿದಂತಹ ಎಣ್ಣೆನೇ ಯೂಸ್ ಮಾಡಬೇಕಾಗತ್ತೆ. ಇದ್ರ ಮೇಲೆ ಈ ರೀತಿ ಹಾಕ್ಕೊಳ್ತಾ ಬನ್ನಿ. ಇದು ಕಂಪ್ಲೀಟಾಗಿ ಆ ಎಳ್ಳೆಣ್ಣೆನಲ್ಲೇ ಇದು ಚೆನ್ನಾಗಿ ನೆನಿಬೇಕು. ಎಳ್ಳು ಬತ್ತಿ ಮಾಡಿದ ತಕ್ಷಣವೇ ನೀವು ಎಳ್ಳೆಣ್ಣೆ ಹಾಕ್ಕೊಂಡು ಹಚ್ಚೋದಕ್ಕೆಲ್ಲ ಹೋಗಬಾರ್ದು. ಯಾಕಂದರೆ ನಾವು ಹಚ್ಚಬೇಕಾದಾಗ ಅದು ಎಳ್ಳು ಸಿಡಿಬಾರ್ದು. ಆದ್ದರಿಂದ ಅದು ಎಣ್ಣೆಯಲ್ಲಿ 1 ದಿನನಾದರೂ ಚೆನ್ನಾಗಿ ನೆನಿಬೇಕು. ಸೊ ನೋಡಿದ್ರಲ್ಲ ಯಾವ ರೀತಿ ಮನೆಯಲ್ಲೇ ಸುಲಭವಾಗಿ ಎಳ್ಳು ಬತ್ತಿಗಳನ್ನ ಹೇಗೆ ಮಾಡೋದಂತ. ನೀವು ಕೂಡ ಮಿಸ್ ಮಾಡದೆ ಮನೇಲಿ ಒಂದ್ಸರಿ ಟ್ರೈ ಮಾಡಿ ನೋಡಿ. ಹೇಗೆ ಬಂದಂತ ಮರಿದೆ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಏನಾದರೂ ಅನಿಸಿದ್ರೆ ಮರಿದೆ ಈ ವಿಡಿಯೋನ ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.